ಸೊ ಅದು ಬಿಟ್ಟು ಆಚೆ ಆಚೆ ಬ್ರೋಕರ್, ನಾನು ಬ್ರೋಕರ್ನ ದೇವಸ್ಥಾನದಲ್ಲಿ ಸೇರಿಸಿದೆ. ನಾನು ಬ್ರೋಕರ್ ಆದ್ರೂ ನಾನು ಬ್ರೋಕರ್ನ ದೇವಸ್ಥಾನದ ಒಳಗಡೆ ಇಟ್ಟಿಲ್ಲ. ನೋಡಿ, ವೆರಿ ಸಿಂಪಲ್. ನನ್ಗೆ ಅರ್ಥ ಆಗ್ತಾ ಇದೆ ನೀವು ಏನಂತ ಕರೆಕ್ಟ್. ಸೇಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಕೇಸು ಪೆಂಡಿಂಗ್ ಇದೆ ಕೋರ್ಟ್ಗಳಲ್ಲಿ ಇವಾಗ, ಕ್ರಿಮಿನಲ್ ಕೇಸ್. ಸಾಕಷ್ಟು ಕೇಸು. ಕರೆಕ್ಟ್ ಅಲ್ವಾ? ಎಷ್ಟು ಹೆಂಗ್ ಗುಡ್ತಾ ಇದ್ದಾರೆ ಹೇಳಿ? ಗೊತ್ತಿಲ್ಲ. ಆಕ್ಚುಲಿ ನಾವು ಅನ್ಕೋಬಹುದು ಅವ್ರು ಮೋಸ್ಟ್ಲಿ ಭಕ್ತಿ ಇಲ್ಲ, ಅವ್ರ ಪ್ರೀತಿ ಕೇಳಿಲ್ಲ ಅಂತ. ಎಲ್ಲದಕ್ಕೂ ಕಾರಣ ಇದೆ. ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲೇ ಇರೋಣ. ಸೊ ಆ ಥರ ಎಷ್ಟು ರಿಲಿಜನಲ್ಲಿ ಏನೇ ಥರದ ಪ್ರೀಚ್ ಮಾಡಿದ್ರು, ಹಿಂದೂ ಪ್ರೀಚ್ ತಗೊಳ್ಳಿ, ಇಲ್ಲ ಮುಸ್ಲಿಂ ತಗೊಳ್ಳಿ, ಕ್ರಿಶ್ಚಿಯನ್ ತಗೊಳ್ಳಿ, ಬುದ್ಧಿಸ್ಟ್ ತಗೊಳ್ಳಿ, ಯಾವುದೇ ನೀವು ರಿಲಿಜನ್ ತಗೊಂಡ್ರು ಒಳ್ಳೆ ಪ್ರೀಚೇ ಮಾಡೋದು. ಆದರೂ ಕ್ರಿಮಿನಲ್ಸ್ ಆಚೆ ಬರ್ತಾ ಇದ್ದಾರೆ. ಕರೆಕ್ಟ್ ಇದ್ದಾರೆ. ಸೇಮ್ ಸ್ಟಾಕ್ ಮಾರ್ಕೆಟಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ, ಯಾಕಂದರೆ ದೇವರು ಅಂತ ಹೇಳ್ಬಿಟ್ಟು ನಾನು ಹಂಗೆ ಹೇಳ್ಬಾರ್ದು, ಈ ಥರ ಡಿವೈಡ್ ಆಗ್ತಾರೆ. ರಿಲಿಜಿಯನಲ್ಲಿ ಏನು ಪ್ರೀಚ್ ಮಾಡಿದ್ರು ಆ ಪ್ರೀಚ್ನ ಫಾಲೋ ಮಾಡಿಕೊಂಡು ಅವ್ರ ಜೀವನನ ರೂಪಿಸ್ಕೊಳ್ಳೋದು ಒಂದು ಥರದ ಜನ ಇರ್ತಾರೆ, ಒಂಥರ ಕ್ಯಾಟಗರಿ. ಇನ್ನೊಂದು ಥರ ಕ್ಯಾಟಗರಿ ಅದಕ್ಕೆ ಆಪೋಸಿಟ್ ಅಲ್ಲಿ ಇರ್ತಾರೆ. ಎಲ್ಲ ಕಡೆ ಇದ್ದೇ ಇರ್ತಾರೆ, ವರ್ಲ್ಡ್ ಪೂರ್ತಿ ಇದ್ದೇ ಇರ್ತಾರೆ. ಕರೆಕ್ಟಾ? ಹೌದು. ಸ್ಟಾಕ್ ಮಾರ್ಕೆಟಲ್ಲೂ ಹಂಗೆ ಇದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅವ್ರನ್ನ ದಾರಿ ತಪ್ಪಿಸ್ತಾ ಇಲ್ಲ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಏನಪ್ಪ ಅಂದರೆ ಟ್ರೇಡರು ಪ್ಲೇಯರ್ ಅನ್ನೋ ಒಂದು ಡಿವೈಡ್ ಆಗುತ್ತೆ. ಇಲ್ಲಿ ನಾವು ನಾರ್ಮಲ್ ಜೀವನದಲ್ಲಿ ಏನಾಗುತ್ತೆ, ಮನುಷ್ಯರು ಒಳ್ಳೆಯವರು ಮತ್ತು ಕ್ರಿಮಿನಲ್ಸು ಅಂತ ಹೆಂಗೆ ಡಿವೈಡ್ ಆಗುತ್ತೋ ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಪ್ಲೇಯರ್ಸು ಮತ್ತು ಟ್ರೇಡರ್ ಅನ್ನೋದು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲೂ ಆ ಥರ ಇರ್ತಾರಾ? ಯಾಕೆ ಸರ್ ಇರಲ್ಲ? ಪ್ರಪಂಚ ಪೂರ್ತಿ ಇರಬೇಕಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಏನು ಸಪ್ರೇಟ್ ಜನ ಬಂದು ಏನು ಬಿಸ್ನೆಸ್ ಮಾಡ್ತಾ ಇಲ್ವಲ್ಲ. ಅದೇ ಪ್ರಪಂಚದಲ್ಲಿರೋ ಜನ ತಾನೇ ಸ್ಟಾಕ್ ಮಾರ್ಕೆಟ್ ಒಳಗೆ ಬಂದು ಸ್ವಲ್ಪ ಜನ ಏನು ಟ್ರೇಡಿಂಗು, ಇನ್ವೆಸ್ಟ್ಮೆಂಟು, ಇನ್ನೊಂದು ಅಂತ ಮಾಡ್ತಾ ಇರೋದು ಅದೇ ಜನನೇ. ಅದರಲ್ಲಿ ಇವ್ರು ಬಂದು ಪದ್ಧತಿಯಿಂದ ಹೋಗೋರು, ಇವರು ಕ್ರಿಮಿನಲ್ ಅಂತ ಡಿವೈಡ್ ಆಗಿಲ್ಲ. ಸ್ಟಾಕ್ ಮಾರ್ಕೆಟಲ್ಲೂ ಅದೇ ಜನನೇ ಬಂದಿರೋದು. ಹೌದು. ಸ್ಟಾಕ್ ಮಾರ್ಕೆಟಿಗೆ ಬರ್ಬೇಕಾದ್ರೆ ಏನು ಒಂದು ನಿಂದು ಐ ಡಿ ಕಾರ್ಡು, ಐ ಡಿ ಪ್ರೂಫು, ಚೆಕ್ಕು, ಬ್ಯಾಂಕ್ ಡೀಟೇಲು, ಒಂದು ಫೋಟೋ ಇಷ್ಟೇ ಕೇಳ್ತಾ ಇರೋದು. ನೀನು ಕ್ರಿಮಿನಲ್ ಇದೆಯಾ, ಅದಿದೆಯಾ ಅಂತ ಕೇಳ್ತಾ ಇಲ್ಲ ಯಾರು. ಹಂಗಿದ್ರೆ ಈಗ ಸ್ಟಾಕ್ ಮಾರ್ಕೆಟಲ್ಲೂ ಈ ಥರ ಪ್ರೀಚಿಂಗ್ ಎಲ್ಲ ಇರುತ್ತಾ? ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಹಿಂಗೆ ಮಾಡಿ ಹಂಗೆ ಮಾಡಬೇಡಿ ಅನ್ನೋ ಥರ ಏನಾದರೂ? ಇಲ್ಲ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ದೇವಸ್ಥಾನಕ್ಕೆ ಕರೆದು ಕುಣಿಸಿ ಪ್ರೀಚ್ ಮಾಡೋ ಥರ ಯಾವುದೂ ಇಲ್ಲ. ಓಕೆ, ಅರ್ಥ ಆಯ್ತಲ್ಲ? ನೋಡಿ, ವೆರಿ ಸಿಂಪಲ್. ನನ್ಗೆ ಅರ್ಥ ಆಗ್ತಾ ಇದೆ ನೀವು ಏನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದಿರ ಅಂದ್ರೆ ಒಂದು ಸ್ವಲ್ಪ ಅರ್ಥ ಆಗೋದ್ರಲ್ಲಿ ನನ್ಗೆ ಗೊತ್ತಿರೋದು ಹೇಳ್ಬಿಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ದೇವರು ಸರ್. ಕಾಯಕವೇ ಕೈಲಾಸ ಅಂತ ಹೇಳಿದ್ರಲ್ಲ ಬಸವಣ್ಣವರು, ಆ ಥರ ವರ್ಕ್ ಈಸ್ ವರ್ಷಿಪ್ ಅಂದಂಗೆ ಸ್ಟಾಕ್ ಮಾರ್ಕೆಟ್ ಬಂದು ದೇವರು. ಇದನ್ನು ಫಿಕ್ಸ್ ಮಾಡ್ಕೊಂಬಿಡಿ. ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ದೇವಸ್ಥಾನ. ಐದರ್ ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ, ಇವನ್ ಸೆಬಿ ಆಗಲಿ, ಇದು ಬಂದು ದೇವಸ್ಥಾನದ ಥರ ನಾವು ನೋಡ್ತೀವಿ. ನಿಮ್ಗೆ ಅರ್ಥ ಆಯಿತು? ಅರ್ಥ ಆಗಿಲ್ಲಾರ ಕೇಳಿ ನಾ ಇಲ್ಲ. ಅರ್ಥ ಆಯ್ತು. ಸೊ ಇಲ್ಲಿ ಬಂದು ಇನ್ ಕೇಸ್ ಪ್ರೀಚ್ ಅಂದರೆ ಅವ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಹಾಕಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದು ಏನು ಫಿಕ್ಸ್ ಮಾಡಿದ್ದಾರೆ, ಅದು ಬಂದು ಪ್ರೀಚರ್ಸ್. ಸ್ಟಾಕ್ ಮಾರ್ಕೆಟಲ್ಲಿ ಪ್ರೀಚ್ ಅವ್ರದ್ದೇ ಒಂದು ಮೆಡಿಟೇಷನ್ ಹಾಲು, ಒಂದು ಚೌಟ್ರಿನೋ ಕರೆದು ಅಲ್ಲಿ ಪ್ರೀಚ್ ಮಾಡೋದು, ಆ ಥರದ್ದು ಯಾವುದು ಇಲ್ಲ. ಪ್ರೀಚ್ ಮಾಡೋವಂಥದ್ದಿಲ್ಲ. ಬಟ್ ಹೇಳೋದೇ ಪ್ರೀಚ್ ಅಲ್ವಾ ಸರ್? ಹೌದು, ನಿಜ ಅಲ್ವಾ? ನಿಜಾನೇ. ಸೊ ಆ ಥರ ಸ್ಟಾಕ್ ಮಾರ್ಕೆಟ್ ಬಂದು ದೇವರು. ಯಾಕೆ ಅಂದರೆ ಎಲ್ಲರಿಗೂ ಒಳ್ಳೆಯದೇ ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಯಾರಿಗೂ ಇವನು ಬಡವ, ಹಿಂಗೆ ನಾನು ಇವನಿಗೆ ಮೇಲೆ ಹೋಗೋಣ, ಸಾಹುಕಾರ ಇವನು ಕೆಳಗೆ ಬರೋಣ ಅಂತಲ್ಲ, ಇಲ್ಲ, ಎಲ್ಲರಿಗೂ ಒಂದೇ. ಓಕೆ. ಸೊ ಈ ಸ್ಟಾಕ್ ಮಾರ್ಕೆಟ್ದು ರೂಲ್ಸು ರೆಗ್ಯುಲೇಷನ್ಸು ಪ್ರತಿಯೊಬ್ಬ ಟ್ರೇಡರ್ಗೂ ರೀಚ್ ಆಗುತ್ತಾ? ಓಪನ್ ಆಗಿ ನೀವು ಹೋಗಿ ಟ್ರೇಡ್ ಮಾಡಬೇಕಾಗಿರೋದು ಆನ್ಲೈನಲ್ಲಿ, ಇಲ್ಲ ಒಂದು ಬ್ರೋಕರ್ ಹತ್ರ. ಕರೆಕ್ಟಾ? ಈ ಸ್ಟಾಕ್ ಮಾರ್ಕೆಟ್ದು ಎಕ್ಸ್ಚೇಂಜ್ದು ಒಂದು ಸೈಟ್ ಇರುತ್ತೆ, ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ಎಲ್ಲ ಇರುತ್ತೆ.
ಓಕೆ. ಎಲ್ಲರ ಇದ್ದಾಗ ರೀಚ್ ಆಗುತ್ತೆ ಅಂದ್ರೆ ಅವ್ರು ಬಂದು ಆ್ಯಡ್ ಕೊಟ್ಟು ನನ್ನ ವೆಬ್ಸೈಟ್ ನೋಡು ಅಂತ ಹೇಳೋ ಅಂಥ ಪರಿಸ್ಥಿತಿ ಬಂದಿಲ್ಲ ಸ್ಟಾಕ್ ಮಾರ್ಕೆಟ್ಗೆ. ಸೊ ಅದನ್ನು ನೋಡ್ಕೊಂಡು ಮಾಡಬೇಕಾಗಿರೋದು ನಮ್ಮ ಡ್ಯೂಟಿ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಇಲ್ಲಿಟ್ರೇಟ್ ಅಂದ್ಕೊಳೋಣ ಸರ್, ಅವನು ಓದಿಲ್ಲ, ಅವನಿಗೆ ಓದಕ್ಕೆ ಬರಲ್ಲ, ಓಕೆನಾ? ಸೊ ಅವನೊಂದು ಬ್ರೋಕರ್ ಮುಖಾಂತರನ ಇಲ್ಲ ಒಂದು ಫಾರ್ ಎಕ್ಸಾಂಪಲ್ ಒಂದು ಬ್ರೋಕರ್ ಮುಖಾಂತರ ಅವನು ಟ್ರೇಡ್ ಮಾಡೋಕ್ಕೆ ಬಂದಿರ್ತಾನೆ. ಆ ಬ್ರೋಕರ್ ಇವನಿಗೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನೀಟಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರಿಗೆ. ನೋಡಿ, ಅದೇ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ 2 ಥರ ಪ್ರೀಚ್ ಇರುತ್ತೆ ಸರ್. ನಿಮ್ಗೆ ಹಿಂಗೆ ಹೇಳ್ತೀನಿ, ಯಾಕಂದರೆ ನಿಮ್ಗೆ ಅರ್ಥ ಆಗಬೇಕು. ನನ್ನ ಉದ್ದೇಶ ಏನು ಎಲ್ಲರಿಗೂ ಅರ್ಥ ಆಗ. ಹೌದು, ಕರೆಕ್ಟ್ ಅಲ್ಲ? ಸ್ಟಾಕ್ ಮಾರ್ಕೆಟಲ್ಲಿ 2 ಥರ ಪ್ರೀಚ್ ಇರುತ್ತೆ. ಒಂದು ಎಕ್ಸ್ಚೇಂಜ್ ಏನು ಹೇಳ್ತೀವಿ ರೂಲ್ಸು ಅನ್ನೋದು ನೀವು ಓದಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ, ನಾನು ಹೇಳ್ತೀನಿ. ಓದಿಲ್ಲದೆ ಇರೋರು ಇಲ್ಲ ಬಡವರು ಯಾರೋ ಬಂದರು ಅಂದರೆ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಇಲ್ಲಿ ಬಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿರ್ತಾರೆ. ಕರೆಕ್ಟಾ? ಅಲ್ಲಿ ಮಾಡುವಾಗ ಸ್ಟಾಕ್ ಮಾರ್ಕೆಟು ಮತ್ತು ಸೆಕ್ಯೂರಿಟಿ ಅಥಾರಿಟೀಸ್ ಏನು ಹೇಳ್ತಾರೋ ಅದನ್ನು ನಾನು ಬಂದು ಹೇಳ್ತಾ ಇರೋದು, ರಿಲಿಜಿಯನ್ಗೆ ಹೆಂಗೆ ಒಳ್ಳೆ ಪ್ರೀಚ್ ಮಾಡ್ತಾರೋ ಆ ಥರ ಪ್ರೀಚ್ ಮಾಡೋದು ಅಂತ. ಯಾಕಂದರೆ ಅದು ಬಂದು ದೇವಸ್ಥಾನದಲ್ಲಿ ಯಾವುದು ಕೆಟ್ಟದ್ದು ಪ್ರೀಚ್ ಮಾಡಲ್ಲ. ಕ್ಲಿಯರಾ? ಕರೆಕ್ಟು. ಸೊ ಅದು ಬಿಟ್ಟು ಆಚೆ ನಾನು ಬ್ರೋಕರ್ನ ದೇವಸ್ಥಾನದಲ್ಲಿ ಸೇರಿಸಿಲ್ಲ. ನಾನು ಬ್ರೋಕರೇ, ಆದ್ರೂ ನಾನು ಬ್ರೋಕರ್ನ ದೇವಸ್ಥಾನದ ಒಳಗಡೆ ಇಟ್ಟಿಲ್ಲ, ಹೊರಗಡೆ ಇಟ್ಬಿಟ್ಟೆ, ಗೇಟಿಂದ ಆಚೆ. ನಿಮ್ಗೆ ಅರ್ಥ ಆಯ್ತು? ಅರ್ಥ ಆಯ್ತು. ನಾನೇ ಬ್ರೋಕರ್ ಆದ್ರೂ